ಏನು ಬಾಗಲಕೋಟೆ ಉಪಚುನಾವಣಾ ಸಮರದಲ್ಲಿ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಭರ್ಜರಿಯನ್ನ ಜಯವನ್ನ ದಾಖಲಿಸಿರುವಂತದ್ದು, ಜಯಮಾಲಿ ಅವರ ಕೊರಳಿಗೆ ಬಿದ್ದಿರುವಂತದ್ದು. ಈ ನಿಟ್ಟಿನಲ್ಲಿ ಅವರ ಇಡೀ ಕುಟುಂಬ ಅಷ್ಟೇ ಅಲ್ಲದೆ ಇಡೀ ಕಾರ್ಯಕರ್ತರು ಎಲ್ಲರೂ ಕೂಡ ಸಂಭ್ರಮದಲ್ಲಿ ಏನು ಮಿಂದೇಳ್ತಿದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ಉಮೇಶ್ ಮೇಟಿ ಅವರ ಸಹೋದರಿ ಬಾಯಕ ಮೇಟಿ ಅವರು ಅವರ ಒಂದು ಪಾತ್ರನೂ ಕೂಡ ತುಂಬಾನೇ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಇದ್ದಂಥವ್ರು ಪ್ರತಿಯೊಂದು ಏನು ಮತದ ಒಂದು ಪ್ರಚಾರದ ಹಂತದಲ್ಲಿ ಅವರು ಪರವಾಗಿ ಪ್ರಚಾರ ಮಾಡಿದಂಥವ್ರು ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ಕೊನೆಗೂ ಕೂಡ ತಮ್ಮ ಸಹೋದರ ಗೆಲುವನ್ನು ಕಂಡಿದ್ದಾರೆ, ಏನ್ ಹೇಳ್ತೀರಾ? ತುಂಬಾ ಸಂತೋಷ ಆಗುತ್ತೆ ಸರ್. ಒಂದು ಕಡೆ ನೋವು ಆಗುತ್ತೆ, ಯಾಕಂದ್ರೆ ಇವತ್ತು ನಮ್ಮ ತಂದೆ ಪ್ರಾಣ ಹೋಗಿ ಇವತ್ತು 12:37 ನಮ್ಮ ತಂದೆದು 6 ತಿಂಗಳ ಹಿಂದೆ ಪ್ರಾಣ ಹೋಯ್ತು, ನವೆಂಬರ್. ಒಂದು ಕಡೆ ಇವತ್ತು ನಮ್ಮ ತಂದೆ ಸತ್ತಿದ್ದು 6 ತಿಂಗಳಾಯ್ತು. ಒಂದು ಕಡೆ ನನ್ನ ತಮ್ಮ MLA ಆಗ್ತಾ ಇದ್ದಾನೆ ಅಂತ ಒಂದು ಕಡೆ ದುಃಖನೂ ಇದೆ, ಒಂದು ಕಡೆ ಸಂತೋಷನೂ ಆಗ್ತಾ ಇದೆ. ಪ್ರತಿಯೊಂದು ಸ್ಥಳದಲ್ಲಿ ಹೋದಾಗ ಕೂಡ ತಾವು ತುಂಬಾ ಭಾವುಕರಾಗ್ತಾ ಇದ್ರಿ. ಎಸ್ಪೆಷಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕಣ್ಣೀರು ನಿಜವಾಗ್ಲೂ ಕೂಡ ಒಂದು ಕಣ್ಣೀರಿಗೆ ನಿಜವಾಗ್ಲೂ ಬೆಲೆ ಬಂತು ಅಂತ ಅನ್ಸುತ್ತೆ ಸರ್. ನಮ್ಮ ತಂದೆ ಆಗಿರ್ಲಿಲ್ಲ, ನನ್ನ ಕೂಸಾಗಿತ್ತು. ನನ್ನ ತಂದೆ ಯಾವಾಗ್ಲೂ ನಾನು ನಿನ್ನ 3ನೇ ಕೂಸು ಅಂತ ಹೇಳ್ತಾ ಇದ್ರು. ನನ್ನ ಕೂಸನ್ನ ಕಳ್ಕೊಂಡು ಒಂದು ನೋವು ಒಂದು ಕಡೆ ಇದೆ, ಒಂದು ಕಡೆ ನನ್ನ ತಮ್ಮ MLA ಆಗ್ತಾ ಇದ್ದಾನೆ, ಸಂತೋಷ ಸರ್ ಇವತ್ತು. ಯಾಕಂದ್ರೆ ಇವತ್ತು ಕರೆಕ್ಟ್ ಆಗಿ ಇವತ್ತಿಗೆ 6 ತಿಂಗಳಿಗೆ 12:37 ನನ್ನ ತಂದೆ ಜೀವ ಹೋಗಿದ್ದು. ರಾತ್ರಿ 3:36 ಕೋಮಾದಲ್ಲಿ ಹೋದ್ರು ನಮ್ಮ ತಂದೆ. ನನ್ನ ಕೈಯಲ್ಲೇನೆ ಹೋಯ್ತಲ್ಲ ಸರ್. ಹೀಗಾಗಿ ಸ್ವಲ್ಪ ನೋವು ಆಗುತ್ತೆ, ಅದೇ ಸಂತೋಷನೂ ಆಗುತ್ತೆ. ನನ್ನ ತನ್ನ ಕುಟುಂಬ ಅಂತ ಮುಖ್ಯಮಂತ್ರಿಗಳು ಬಂದು ಕೂತ್ಕೊಂಡು, ಅವರಾಯ್ತು, ಅವ್ರ ಮಗ ಆಯ್ತು, ಜಾರಕಿಹೊಳಿ ಸಾಹೇಬ್ರಾಯ್ತು, ನಮ್ಮ ಇಡೀ ಒಂದು ಕ್ಯಾಬಿನೆಟೇ ಬಂದು ಇಲ್ಲೇ ಕುಂತು ಮೇಟಿ ಅವ್ರ ಮಕ್ಕಳು ನಮ್ಮ ಮಕ್ಕಳು ಅಂತ ಎಲ್ಲರೂ ಎತ್ಕೊಂಡ್ರು. ಅದೇ ರೀತಿ ನಮ್ಮ ಕಾರ್ಯಕರ್ತರು ಎತ್ಕೊಂಡ್ರು, ನಮ್ಮ ವೋಟರ್ಸು ಎತ್ಕೊಂಡ್ರು. ಬಹುಶಃ ನಾವು ಯಾವ ದಿನಮಾನದಲ್ಲಿ ಈ ಋಣ ನಮ್ಮ ಕುಟುಂಬ ಋಣ ತೀರ್ಸಕ್ಕಾಗಲ್ಲ ನಮ್ಮ ಕಾರ್ಯಕರ್ತರು ಅಂತ ಅನ್ಸುತ್ತೆ. ಎಸ್ಪೆಷಲಿ ಈಗ ಪ್ರಚಾರದ ವೇಳೆಯಲ್ಲಿ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರಿ. ಪ್ರಾಥಮಿಕ ಹಂತದಲ್ಲಿ ಸ್ವಲ್ಪ ಗೊಂದಲ ಇದ್ರು ಕೂಡ ಆಮೇಲೆ ಎಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ರಿ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ CM ಅವರು ಬಂದಿಲ್ಲ 6 ದಿನಗಳಿಗೆಲ್ಲ ಬಿಟ್ಟು ಪ್ರಚಾರ ಮಾಡಿದ್ರು. ಅವ್ರ ಬಗ್ಗೆ ಸರ್, ನಮ್ಮ ತಂದೆನ ಕಳ್ಕೊಂಡಿದೀವಿ ಅನ್ನೊಂದು ಕಡೆ ಇನ್ನೊಂದು ತಂದೆ ನಮಗೆ ಸಿಕ್ಕರು ಸರ್. ನಮ್ಮ ತಂದೆ ಕಳ್ಕೊಂಡಿದ್ವಿ, ಇನ್ನೊಬ್ರು ನಮ್ಮ ತಂದೆ ಸಿಕ್ಕರು ಸರ್. ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ಅವರೆಲ್ಲನೂ ಮಾಡಿದ್ರು. ನಮಗೆ ಯಾವುದೇ ರೀತಿಯಿಂದ ಇಲೆಕ್ಷನ್ ಕಷ್ಟ ಅನ್ನಿಸ್ಲಿಲ್ಲ. ನಮ್ಮ ತಂದೆ ಕಳ್ಕೊಂಡಿದ್ವಿ, ನಾವು ಹೇಗೆ ಇಲೆಕ್ಷನ್ ಮಾಡ್ಬೇಕನ್ನೋ ಗಾಬರಿ ನಮಗಾಗಲಿಲ್ಲ. ಯಾಕಂದ್ರೆ ನಮ್ಮ ತಂದೆ ಸ್ಥಾನದಲ್ಲಿ ಅವರೆಲ್ಲ ನಿಂತು ಮಾಡಿದ್ರು ಸರ್. ಅವ್ರಿಗೆ ನಾವು ಯಾವ ರೀತಿ ಋಣ ತೀರ್ಸಕ್ಕಾಗಲ್ಲ. ನಮ್ಮ ತಂದೆ ಹೇಗೆ ನಡ್ಕೊಂಡಿದ್ರು ಅದೇ ರೀತಿ ನಾವು ನಡ್ಕೊಂಡು ಹೋಗ್ತೀವಿ ಸರ್. ತಮ್ಮ ಮುಖಾಂತರ ಹೇಳ್ತೀನಿ ಸರ್. CM ಸಚಿವರು ಬಂದು ಪ್ರಚಾರ ಮಾಡಿದ್ರ ಜೊತೆಗೆ ನಿಮ್ಮ ತಂದೆಗೆ ತೋರಿದ ಪ್ರೀತಿಯನ್ನ ನಿಮ್ಮ ಕಾರ್ಯಕರ್ತರು ಈ ಕ್ಷೇತ್ರದ ಮತದಾರರು ತೋರಿದಾರಲ್ಲ, ಅದನ್ನ ಬಗ್ಗೆ ಸರ್, ನಮ್ಮ ಕಾರ್ಯಕರ್ತರು ಅನ್ನೋದಕ್ಕಿಂತ ನಮ್ಮ ತಂದೆಗೆ ಎಲ್ಲರೂ ಮಕ್ಕಳೇ ಆಗಿದ್ರು. ಪಕ್ಷದ ಕಾರ್ಯಕರ್ತರು ನನ್ನ ಮಕ್ಕಳು ಅಂತ ಇದ್ರು ಸರ್. ಯಾವಾಗಲೂ ನಾವು ಟ್ಯಾಬ್ಲೆಟ್ಸ್ ಅವರು ತಗೊಳ್ಳಲ್ಲ ಬೇಡ ಅಂತ ಹೇಳಿದಾಗ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿದ್ದೆ, ನಿನ್ನ ಹೆಂಡ್ರು ಮಕ್ಕಳು ಅಷ್ಟೇನೆ ಪರದೇಶಿ ಆಗಲ್ಲ, ನಿನ್ನನ್ನು ನಂಬಿಕೊಂಡು ಪಕ್ಷದ ಕಾರ್ಯಕರ್ತರು ಪ್ರದೇಶಿ ಆಗ್ತಾರ ಅಂತ ಹೇಳಿದಾಗ ಹಾಗಾದ್ರೆ ಆ ಟ್ಯಾಬ್ಲೆಟ್ಸ್ ಕೊಡು ಅಂತ ತಗೊಳ್ತಾ ಇದ್ರು ಸರ್. ಪಕ್ಷದ ಕಾರ್ಯಕರ್ತರ ಹೆಸರು ಹೇಳಿದ್ರೆ ಅವ್ರ ಎನರ್ಜಿ ಹೆಚ್ಚಾಗ್ತಿತ್ತು. ಇವತ್ತು ನಿಮ್ಮ ತಂದೆಯವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಂಗಾತ ಅನ್ಸುತ್ತೆ. ಯಾಕಂದ್ರೆ ಜನ ಅವ್ರನ್ನ ಕೈ ಬಿಡಲಿಲ್ಲ, ಅವ್ರ ಮಗನ ಉಮೇಶ್ ಮೇಟಿ ಅವ್ರನ್ನ ಕೈ ಬಿಡಲಿಲ್ಲ. ಹೌದು ಸರ್, ನಮ್ಮ ತಂದೆ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಿದೆ ಸರ್. ಪಕ್ಷದ ಕಾರ್ಯಕರ್ತರು ನನ್ನ ಮಕ್ಕಳು ಅಂತ ನಮ್ಮಪ್ಪ ತಿಳ್ಕೊಂಡಿದ್ರು. ಅವರೆಲ್ಲರೂ ನಮ್ಮನ್ನ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅವ್ರ ಜೋಳಿಗೆಯಲ್ಲಿ ಹಾಕಿದ್ರು. ಎಲ್ಲ ಕಾರ್ಯಕರ್ತರು ಮತ್ತು ಮತದಾರರ ಜೋಳಿಗೆ ಹಾಕಿದ್ರು. ಎಲ್ಲರೂ ನಮ್ಮ ಕುಟುಂಬನ ಎತ್ತಿಡಿದಿದ್ದಾರೆ. ನಾವು ಯಾವತ್ತೂ ಅವ್ರು ಋಣಿಯಾಗಿರ್ತೀವಿ ಸರ್. ಇಂಥ ಸಂದರ್ಭದಲ್ಲಿ ಒಂದು ಶುಭ ಸಂದರ್ಭ ಇದು. ಈಗ ಸಪೋಸ್ ಅವರಿದ್ದು ನಿಮ್ಮ ಸಹೋದರ ಎಲೆಕ್ಷನ್ ಗೆದ್ದಿದ್ರು, ಅವ್ರು ಎಷ್ಟು ಖುಷಿ ಪಡ್ತಾ ಇದ್ರು, ಇದು ಎಷ್ಟು ಮಿಸ್ ಮಾಡ್ಕೊಂತೀರಿ ಈಗ? ಸರ್, ತುಂಬಾ ಖುಷಿ ಪಡ್ತಾ ಇದ್ರು. ಯಾಕಂದ್ರೆ ನಾನು ಗುಡಿ ಕಟ್ಟಿದೀನಿ, ನನ್ನ ಮಗ ಕಳಸ ಇಟ್ಟ ಅಂತ ಖುಷಿ ಪಡ್ತಾ ಇದ್ರು. ಒಂದ್ ಕಡೆ ಇದು ಇದೆ, ಒಂದ್ ಕಡೆ ಅದು ಇದೆ. ಬಟ್ ಎಲ್ಲ ಮತದಾರರಿಗೂ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೂ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೂ, ಜಾರಕಿಹೊಳಿ ಸಾಹೇಬ್ರು, ಅವರು ಜಾರಕಿಹೊಳಿ ಟೀಮ್ ಅವ್ರಿಗೂ, ನಮ್ಮ ಕ್ಯಾಬಿನೆಟ್ ಮಿನಿಸ್ಟ್ರಿಗೂ, MLAಗಳು, ನಮ್ಮ ಜಿಲ್ಲಾ ಲೀಡರ್ಸ್ಗಳು ಎಲ್ಲರಿಗೂ ನಾನು ನಮ್ಮ ಕುಟುಂಬದ ಸಮೇತ ಕುಟುಂಬದ ವತಿಯಿಂದ ಎಲ್ಲರಿಗೂ ಹಣಿಮಣಿದು ಧನ್ಯವಾದಗಳನ್ನು ಹೇಳ್ತೀನಿ ಸರ್. ನಮಸ್ಕಾರ. ಇದಿಷ್ಟು ಏನು HY ಮೇಟಿ ಅವರ ಪುತ್ರಿ ಆಗಿರುವಂತಹ ಬಾಯಕ ಮೇಟಿ ಅವರ ಮತ್ತು ಕ್ಯಾಮರಾಮನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.